ಅವನು ನೋಡುಗರ ದೃಷ್ಟಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿ. ಅಕ್ಕಪಕ್ಕದ ಮನೆಯವರ ಜೊತೆಗೂ ಮಾತನಾಡದೆ ಮೌನವಾಗಿದ್ದ. ನೋಡೋಕೆ ಒಳ್ಳೆಯವನ ಥರ ಇದ್ದವನು ಶಂಕಿತ ಉಗ್ರ ಅಂತ ಎನ್ಐಎ ಬೆಂಗಳೂರಲ್ಲಿ ದಾಳಿ ಮಾಡಿ ಆತನನ್ನ ವಶಕ್ಕೆ ಪಡೆದಿದೆ. ಬೆಂಗಳೂರಿನಲ್ಲಿ ಮತ್ತೋರ್ವ ಶಂಕಿತ ಉಗ್ರ ಅಂದರ್. ಅಲ್ ಖೈದಾ ಉಗ್ರ ಸಂಘಟನೆ ಜೊತೆ ಶಂಕಿತನ ಲಿಂಕ್. ಇವತ್ತು ಸೂರ್ಯೋದಯಕ್ಕೂ ಮುನ್ನವೇ ಎನ್ಐಎ ಮತ್ತು ಐಎಸ್ಡಿ ಟೀಮ್ ಆಕ್ಟಿವ್ ಆಗಿದ್ವು. ಬೆಳಗ್ಗೆ 4 ಗಂಟೆ ಸುಮಾರಿಗೆ ಥಣಿಸಂದ್ರದ ಮಂಜುನಾಥ ಲೇಔಟ್ನ ಮನೆ ಮೇಲೆ ದಾಳಿ ಮಾಡಿ 2ನೇ ಮಹಡಿಯಲ್ಲಿ ವಾಸವಿದ್ದ ಮೊಹಮ್ಮದ್ ಆರಿಫ್ ಎಂಬಾತನನ್ನ ವಶಕ್ಕೆ ಪಡೆದಿದ್ರು. ಖಚಿತ ಮಾಹಿತಿ ಆಧರಿಸಿ ದಾಳಿ ಮಾಡಿದ್ದ ಟೀಮ್ ಇಡೀ ಮನೆಯನ್ನ ಜಾಲಾಡಿತ್ತು. 1 ಲ್ಯಾಪ್ಟಾಪ್, 2 ಹಾರ್ಡ್ ಡಿಸ್ಕ್ ಹಾಗೂ ಕೆಲವು ದಾಖಲೆಗಳು ಸಿಕ್ಕಿದ್ದು ಎನ್ಐಎ ಕಚೇರಿಯಲ್ಲಿ ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ವೇಳೆ ಮೌನಕ್ಕೆ ಶರಣಾದ ಶಂಕಿತ ಉಗ್ರ. 2 ಗಂಟೆಗಳ ಕಾಲ ಆರಿಫ್ ಹೆಂಡತಿ ವಿಚಾರಣೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಆರಿಫ್ನನ್ನ ಮನೆಯಲ್ಲೇ 4 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಯಿತು. ಅಲ್ ಖೈದಾ ಸಂಘಟನೆಯೊಂದಿಗಿನ ಲಿಂಕ್ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರ ನೀಡಿಲ್ಲ. ನನಗೇನು ಗೊತ್ತಿಲ್ಲ, ನಾನು ಇನ್ನೋಸೆಂಟ್ ಅಂತಿದ್ದಾನೆ ಎನ್ನಲಾಗಿದೆ. ಎನ್ಐಎ ಅಧಿಕಾರಿಗಳು ಅಲ್ ಖೈದಾ ಜೊತೆ ಲಿಂಕ್ ಇರೋ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಮುಂದಿಟ್ಟಾಗ ಮೌನವಾಗಿದ್ದಾನೆ. ಶಂಕಿತನನ್ನ ಅರೆಸ್ಟ್ ಮಾಡಿದ ಬಳಿಕ ಆತನ ಹೆಂಡತಿಯನ್ನ ಸುಮಾರು 2 ಗಂಟೆಗಳ ಕಾಲ ಎನ್ಐಎ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಉತ್ತರ ಪ್ರದೇಶ ಮೂಲದ ಆರಿಫ್ ವೃತ್ತಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿ ಎನ್ನಲಾಗಿದೆ. 2-3 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ ಆರಿಫ್ ವರ್ಕ್ ಫ್ರಮ್ ಹೋಮ್ ಡ್ಯೂಟಿ ಮಾಡುತ್ತಿದ್ದಂತೆ. ಡ್ಯೂಟಿ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಉಗ್ರ ಸಂಘಟನೆಯಾದ ಅಲ್ ಖೈದಾ ಉಗ್ರ ಸಂಘಟನೆ ಜೊತೆ ಸಂಪರ್ಕ ಸಾಧಿಸಿದ್ದ ಎನ್ನುವುದು ತಿಳಿದು ಬಂದಿದೆ. ಸ್ವಲ್ಪ ನಮಾಜ್ ಬನ್ನಿ ಬರ್ತಾರೆ ಅಷ್ಟೇನಾ, ನೀವು ಮಾತಾಡಿ. ಬರ್ತೀನಿ. ಏನು ಮನೆ ಯಾವುದು ಮಕ್ಕಳಿದೆ, ಅಲಿಗಢಿಗಿದೆ. ಕಾಲ್ ಸೆಂಟರ್ ಮಾತಾಡಿ. ಕಂಪನಿ ಜಾಯಿನ್ ಮಾಡಿಲ್ಲ, ಅದು ಹೋಮ್ ವರ್ಕ್ ಆಗಿದೆ. ಅವ್ರು ಯಾರು ಜನ ಐತೆ ನನಗೆ ನೋಡಿಲ್ವಾ. ಓಕೆ, ಈಗ ಯಾವಾಗ ಬಂದು ನಿಮ್ಮನ್ನ ತರಕಾರಿ ಅವು ಬಂದಾಗ ಕೂಗೋದು ಮಾಡೋದು? ಅವ್ರ ಬರೋದಿಲ್ಲ, ಅವ್ರಿಗೆ ಕನ್ನಡನೇ ಬರಲ್ವಾ? ಅವ್ರು ಎಷ್ಟು ಜನ ಮಕ್ಕಳು? ತಾಯಿ 2 ಮಕ್ಕಳು, 1 ಮಗ. ಅಲ್ ಖೈದಾ ಸೇರಲು ತೀರ್ಮಾನಿಸಿದ್ದ ಆರಿಫ್ ಇರಾನ್ ಮೂಲಕ ಸಿರಿಯಾಗೆ ಹೋಗಿ ಅಲ್ಲಿನ ಐಸಿಸ್ ಜೊತೆ ಸೇರೋ ಆಸೆ ಇಟ್ಕೊಂಡಿದ್ದ. ಎಲ್ಲ ರೀತಿಯ ಪ್ಲಾನ್ ಕೂಡ ಮಾಡಿದ್ದ. ಅದು ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಬೇರೆ ಬೇರೆ ರಾಜ್ಯದ 4-5 ಜನರನ್ನ ರೆಡಿ ಮಾಡಿಕೊಂಡು ಸಿರಿಯಾಗೆ ಹೋಗೋ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಉಗ್ರ ಸಂಘಟನೆ ಪರವಾಗಿ ಫೇಕ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿದ್ದಂತೆ. ಜೊತೆಗೆ ಟೆಲಿಗ್ರಾಮ್ ಹಾಗೂ ಡಾರ್ಕ್ ವೆಬ್ ಮೂಲಕ ಅಲ್ ಖೈದಾ ಸಂಪರ್ಕದಲ್ಲಿದ್ದ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನ ಥಣಿಸಂದ್ರ ವಿಭಾಗದಲ್ಲಿ ಪೊಲೀಸರಿಗೆ ಖಚಿತ ಮಾಹಿತಿಯ ಮೇರೆಗೆ ಮೊಹಮ್ಮದ್ ಆರಿಫ್ ಅನ್ನುವಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೇರೆ ಬೇರೆ ವಿದೇಶದ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ಈತನ ಇನ್ವಾಲ್ವ್ಮೆಂಟ್ ಈಗಾಗಲೇ ಪೊಲೀಸರಿಗೆ ಮಾಹಿತಿ ದೊರಕಿದೆ. ಇನ್ನೂ ಕೂಡ ಇಂಟ್ರಾಗೇಷನ್ ಮುಂದುವರಿತಾ ಇದೆ. ಕಳೆದ 3 ತಿಂಗಳಿನಿಂದ ಈತನ ಮೇಲೆ ನಿಗಾ ಇಟ್ಟಿದ್ದ ಐಎಸ್ಡಿ ಹಾಗೂ ಎನ್ಐಎ ಅಧಿಕಾರಿಗಳು ಇಂದು ದಾಳಿ ಮಾಡಿ ಬಂಧಿಸಿದ್ದಾರೆ. ಸದ್ಯ ವಿಚಾರಣೆ ನಡೆಯುತ್ತಿದ್ದು ತನಿಖೆ ಬಳಿಕ ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಬೀಳುವ ಸಾಧ್ಯತೆ ಇದೆ. ಗಂಗಾಧರ್ ಜೊತೆ ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.